ಅಂದರೆ ಇವತ್ತು ಹೊಸಬರಿಂದನೇ ಸಿನಿಮಾ ಇಂಡಸ್ಟ್ರಿ ನಡೀತಿದೆ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಹಾಗಂದ್ಬಿಟ್ಟು ಹಳಬರಿಂದ ಅಲ್ಲ ಅಂತಲ್ಲ, ಇವರೆಲ್ಲ ರೆಗ್ಯುಲರ್ ಆಗಿ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವರ್ಷಕ್ಕೆ 3-4 ಸಿನಿಮಾ. ಇವು ಸಿನಿಮಾ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ, ನನ್ನೂ ಸೇರಿಸ್ಕೊಂಡು ಅಂತ ಹೇಳ್ತಾ. ವಸಂತ್ ಗೊತ್ತು, ಇದು ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಆದಾಗಿಂದ ನೋಡ್ತಾ ಇದ್ದೀನಿ. ಹಂತವಾಗಿ ಬೆಳ್ಕೊಂಡು ಬಂದಿದ್ದಾರೆ. ನಿರ್ದೇಶಕರಾಗಿದ್ದಾರೆ, ನಿರ್ಮಾಪಕರಾಗಿದ್ದಾರೆ, ನಾಯಕ ನಟರಾಗಿದ್ದಾರೆ. ಆನಂದು ಅವರು ಟ್ಯಾಲೆಂಟ್ ಇರೋಂಥ ಗೀತ ರಚನೆಕಾರರು, ಸಂಗೀತ ನಿರ್ದೇಶಕರು ಮತ್ತು ಅವರು ಡೈರೆಕ್ಟ್ರು, ನಟನೆಯೂ ಮಾಡಿದ್ದಾರೆ. ಹಾಗಾಗಿ ಬಂದಿರುವಂಥ ಎಲ್ಲ ಮಾಧ್ಯಮದವರು ಇಂಥ ಸಿನಿಮಾಗಳಿಗೆ ಯಾವಾಗಲೂ ಪ್ರಚಾರ ಕೊಟ್ಕೊಂಡು ಬಂದಿದ್ರಿ. ಇದೊಂದಷ್ಟು ಜಾಸ್ತಿ ಪ್ರಚಾರ ಕೊಟ್ಟರೆ ಇಂಥವ್ರು ವರ್ಷಕ್ಕೆ 3 ಸಿನಿಮಾ ಮಾಡ್ತಿದ್ದವರು 5 ಸಿನಿಮಾ ಮಾಡ್ತಾರೆ ಅಂತ ಹೇಳ್ತಾ, ಇಡೀ ಗೊಬ್ಬೆ ತಂಡಕ್ಕೆ ಒಳ್ಳೆಯದಾಗಲಿ. ನಾಳೆ ರಾಮನವಮಿ ಇದೆ, ರಾಮನವಮಿ ಶುಭಾಶಯಗಳು ಎಲ್ರಿಗೂ. ಆ ಪ್ರಯುಕ್ತ ಇವತ್ತೊಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಯಾರೇ ಬಂದರೂ ಕೂಡ ವಾಪಸ್ ಕಳಿಸಲ್ಲ. ಚಿಕ್ಕಣ್ಣ ಅಂದರೆ ಅವರು ಯಾವುದೂ ಇಲ್ಲ ಅಂತ ಹೇಳೋದೇ ಇಲ್ಲ. ನನಗೆ ತುಂಬ ವರ್ಷ ಸ್ನೇಹಿತರು. ಇಂಥ ಪ್ರೊಡ್ಯೂಸರ್ಸು ಇಂಥ ಸಾಂಗ್ ಇಟ್ಕೊಂಡು ಬಂದಾಗ ಅವ್ರ ಆಫೀಸ್ ಯಾವಾಗಲೂ ಬಾಗಿಲು ತೆಗೆದಿರುತ್ತೆ. ಅವ್ರ ಕೈಯಲ್ಲಿ ಏನಾಗುತ್ತೋ ಅದು ಸಹಾಯ ಅಂತ ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ. ಹಂಗೆ ಬರೀ ಕೈಲಿ ಕಳಿಸಲ್ಲ. ಮಾಸ್ಟ್ರು ಕೂಡ ಗೌರವ್ ವೆಂಕಟೇಶ್ ಅವರು ಕೂಡ ಇದ್ದಾರೆ. ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಡ್ತೀನಿ. ವಂದನ ಎಂಟರ್ಪ್ರೈಸಸ್ ಅಡಿಯಲ್ಲಿ ಇದು ಗೊಗ್ಗಯ್ಯ, ಇದು ಮೊದಲೇ ಹೊಟ್ಟೆಪಾಡುವಂಥ ಒಂದು ಸಿನಿಮಾ ಇತ್ತು. ಅದು ತುಂಬ ಅದ್ಭುತವಾಗಿ ವಸಂತ್ ಅವರು ಮತ್ತು ಆನಂದ್ ಅವರ ಇದರಲ್ಲಿ ತುಂಬ ಚೆನ್ನಾಗಿ ಬಂತು. ಇದಾದಮೇಲೆ ಇವಾಗ ಗೊಗ್ಗಯ್ಯ ಅನ್ನೋ ಸಿನಿಮಾ ತುಂಬ ಅದ್ಭುತವಾಗಿದೆ. ಅಂದರೆ 3 ಹಾಡುಗಳಲ್ಲಿ ಒಂದು ಕೈಲಾಶ್ ಖೇರ್ ಆಡಿರುವಂಥ ಹಾಡು, ಇನ್ನೊಂದು ಸೋನು ನಿಗಮ್ ಆಡಿರುವಂಥ ಹಾಡು, ಇನ್ನೊಂದು ನಮ್ಮ ಗಾನಮುತ್ತು ಅವರು ಆಡಿರುವಂಥ ಹಾಡು. ಎಷ್ಟು ಚೆನ್ನಾಗಿತ್ತು. ನಾಳೆ ಹನುಮನ ಉತ್ಸವದ ಪ್ರಯುಕ್ತ, ಅಂದರೆ ರಾಮನವಮಿ ಉತ್ಸವದ ಅಂದರೆ ಈ ಟೈಮ್ನಲ್ಲಿ ಹನುಮಂದು ಸಾಂಗು ಕೈಲಾಶ್ ಖೇರ್ ಆಡಿರುವಂಥದ್ದು ತುಂಬ ಚೆನ್ನಾಗಿ ಮೂಡಿಬಂದಿದೆ. ಸೊ ಆಲ್ ದಿ ಬೆಸ್ಟ್. ಸಿನಿಮಾ ನಮ್ಮ ಸಿರಿ ಮ್ಯೂಸಿಕ್ನಲ್ಲಿ ಹಾಡುಗಳು ಬರುತ್ತೆ, ನೋಡಿ ಕೇಳಿ. ಮತ್ತು ಇವಾಗ ಟ್ರೇಲರ್. ಇನ್ನೊಂದೇ ಒಂದು ಮಾಧ್ಯಮದಿಂದ ಒಂದು ಚಿಕ್ಕ ಮಾಹಿತಿ. ಇವ್ರು ಯಾವಾಗಲೂ ಪಾಪ ಅರವೀಣ ಫೀಲ್ ಪಡ್ತಾ ಇರ್ತಾರೆ, ಸಿರಿ ಮ್ಯೂಸಿಕ್ ಹಾಕ್ಲಿ ಸರ್, ನನ್ನ ಹೆಸರು ಹಾಕೋದು ಬೇಡ ಅಂತೇಳಿ. ನಾನು ನ್ಯೂಸಲ್ಲಿ ಕಳಿಸಿರ್ತೀನಿ. ಪಾಪ ಮ್ಯೂಸಿಕ್ ಸಿರಿ ಮ್ಯೂಸಿಕ್ ಅಂತ ಒಂದ್ಸರಿ ಎಲ್ಲ ಪಾಪ ಬರೀರಿ, ಅನುಕೂಲ ಆಗುತ್ತೆ ಅಂತ. ಥ್ಯಾಂಕ್ ಯು ಚಿಕ್ಕಣ್ಣ. ನಾನೇ ಕೇಳ್ಬಿಡ್ತೀನಿ ಮಾಧ್ಯಮದ ಮುಂದೆ ಇವತ್ತು. ಥ್ಯಾಂಕ್ ಯು. ಇಲ್ಲ, ಯಾಕಂದ್ರೆ ಕೆಲವಾರು ಜನ ಸಿನಿಮಾದಲ್ಲಿ ಹಾಡುಗಳು ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ. ಸಿರಿ ಮ್ಯೂಸಿಕ್ ಅನ್ನೋದೊಂದು ಸಂಸ್ಥೆಯಲ್ಲಿ ಇದೆ ಅಂತ ಅಂದಾಗ ಅಲ್ಲಿ ನೋಡ್ತಾರೆ ಎಲ್ಲರೂ. ಅವಾಗ ಇನ್ನೊಂದಷ್ಟು ಪಬ್ಲಿಸಿಟಿ ಸಿಗುತ್ತೆ. ಸಿನಿಮಾ ತಂಡದವ್ರಿಗಾಗ್ಲಿ ಒಂದು ಬೆನ್ನೆಲುಬಾಗ್ಲಿ ಅಂದ್ರೆ ನಮ್ಗೆಲ್ರಿಗೂ ಒಂದು ಒಳ್ಳೇದಾಗತ್ತೆ. ಎಲ್ಲರೂ ಅಂದ್ರೆ ಪ್ರಚಾರ ಸಿಕ್ಕಿದ್ರೆ ಎಲ್ಲರೂ ಒಂದೊಂದಷ್ಟು ಸಿನಿಮಾಗಳು ಬರುತ್ತೆ ಅನ್ನೋ ಉದ್ದೇಶ. ಥ್ಯಾಂಕ್ಸ್ ಅಣ್ಣ, ನಿಮ್ಮ ಅಭಿಮಾನ ಇದಕ್ಕೆ ಥ್ಯಾಂಕ್ ಯು ಸೊ ಮಚ್. ಈಗ ಟ್ರೇಲರ್ ಲಾಂಚ್ ಮಾಡೋಣ, ಗೊಗ್ಗಯ್ಯ ಸಿನಿಮಾದ ಟ್ರೇಲರ್. ಥ್ಯಾಂಕ್ ಯು. ಪದವನ್ನ ಆಡ್ತಾರೆ ಎಲ್ರು, ಆದ್ರೆ ಗೊಗ್ಗಯ್ಯ ಯಾರು ನೋಡಿಲ್ಲ. ಕಾಲ್ಪನಿಕ ಅಂತ ಗೊತ್ತಿದ್ರು ಮಕ್ಕಳಿಗೆ ಮಾತ್ರ ಅದಿಷ್ಟು ಭಯ ಪಡಿಸ್ತಾ ಇದ್ವಿ ಹಿಂದೆ. ಆದ್ರೆ ಈಗಿನ ಕಾಲದ ಮಕ್ಕಳು ಅಪ್ಡೇಟ್ ಆಗಿದ್ದಾರೆ, ಯಾವುದೇ ಕಾರಣಕ್ಕೂ ನಂಬುವಂತ ಮನಸ್ಥಿತಿ ಇರೋದಿಲ್ಲ. ಆದ್ರೆ ಮನಶಾಸ್ತ್ರಜ್ಞರ ಪ್ರಕಾರ ಮಕ್ಕಳಿಗೆ ಆ ರೀತಿ ಕಪೋಲ ಕಲ್ಪಿತವಾಗಿರುವಂತ ವಿಚಾರಗಳನ್ನ ಹೇಳ್ತಾ ಹೆದರಿಸಬಾರ್ದು, ಅವರ ಮನಸ್ಸಿನ ಮೇಲೆ ಬಹಳಾನೇ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗತ್ತೆ. ಓವರ್ಲ್ಯಾಪ್ ಮಾಡಬೇಡಿ, ಹೆಲ್ಪ್ ಕಳಿಸ್ಕೊಡು, ಎಲ್ಲಾರು ಕಾಣಲಿ. ಕೂತ್ಕೋಬೇಕು ಮಾಡಿ ತಕೊಳ್ಳಿ. ಯಾರಿಗೆ ಏನ್ ಮಾಡಿದ್ರು ಮಕ್ಕಳು ಊಟ ಮಾಡಲ್ಲ ಅಂತ ಚಂಡಿ ಹಿಡಿದು ಕೂತಾಗ, ನೋಡು ಗೊಗ್ಗಯ್ಯ ಬರ್ತಾನೆ, ಕುಮಾರಾಕ್ಷಸಿ ಬರುತ್ತೆ, ಎತ್ಕೊಂಡು ಹೋಗುತ್ತೆ, ತಿನ್ಲಿಲ್ಲ ಅಂದ್ರೆ ಅಂತ ಒಬ್ಬೊಬ್ರು ಒಂದೊಂದು ಟ್ಯಾಲೆಂಟ್ ಅಲ್ಲಿ ಹಂಗೆ ಹೆದರ್ಸ್ಕೊಳ್ಳೋದು ಅಮ್ಮಂದಿರು. ಏನ್ ಮಾಡೋದು, ಒಟ್ಟಲ್ಲಿ ಮಕ್ಕಳು ಒಳಿತಿಗಾಗಿ ಒಂದಿಲ್ಲೊಂದು ಹೆಸರನ್ನ ಇಟ್ಟು ಹೆದರ್ಸೋ ಸಲುವಾಗಿ ಗೊಗ್ಗಯ್ಯ ಇದೆ. ಆದ್ರೆ ಸಿನಿಮಾಗೆ ಆ ಹೆಸರನ್ನ ಬಳಸ್ಕೊಂಡಿದ್ದಾರೆ. ಮನಸ್ಸೇ ದೇವಾಲಯ ಅಂತ ಒಂದು ಕಾದಂಬರಿಯನ್ನ ಬರೆದಿದ್ದಾರೆ ವಸಂತ್ ಅವರು. ಸೊ ಅದರ ಆಧಾರಿತ ಸಿನಿಮಾ ಮೂಡಿ ಬಂದಿದೆ. ಜೊತೆಗೆ ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಕೂಡ ಆಗ್ತಾ ಇದೆ. ನಿಮ್ಮೆಲ್ಲರ ಶುಭ ಹಾರೈಕೆ ಇರ್ಲಿ ಸಿನಿಮಾ ತಂಡದೊಂದಿಗೆ ಅಂತ ಹಾರೈಸ್ತಾ ಧನ್ಯವಾದಗಳು. ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ.
ಎಸ್, ದಯಮಾಡಿ ಕುಳಿತುಕೊಳ್ಬೇಕು. ನಿಮಗೂ ವಿಜಯದ ಹಾರ ಸಿಗುವಂತಾಗಿ ಅಂತ ಹಾರೈಸ್ತಾ ಹೋಗ್ಬಿಟ್ಟಿವಿ ಸರ್. ನಿಂತ್ಕೊಂಬಿಡಿ, ಹತ್ರ ಬನ್ನಿ, ಒಂದು ಸ್ಟೆಪ್ ಮುಂದೆ ಬನ್ನಿ. ಹಾಂ, ಮಾತಾಡಿ. ಎಲ್ಲ ಪತ್ರಿಕಾ ಮಿತ್ರರಿಗೂ ಹಾಗೂ ಟಿ ವಿ ಚಾನಲ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ ನನ್ನ ನಮಸ್ಕಾರಗಳು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ನೀವು ಮಾತಾಡೋಕ್ಕೆ ಬರೋಲ್ಲ. ಸರಿ, ಈ ಸಿನಿಮಾ ಮೊದಲಿಗೆ ಇವತ್ತು ಸಿರಿ ಚಾನಲ್ನಿಂದ ಆಡಿಯೋ ರಿಲೀಸ್ ಆಯಿತು. ಸಾಂಗ್ ಎಲ್ಲ ನೀವೇ ನೋಡಿದ್ರ. ಕೈಲಾಸ್ ಕೇರ್, ಆಮೇಲೆ ಸೋನು ನಿಗಮ್, ಆಮೇಲೆ ಗಾನಮುತ್ತು ಅವರು ಹಾಡಿದ್ದಾರೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಮುಂದೆ ಏನು ಹೇಳ್ಬೇಕು ಅಂದರೆ, ಈ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಗೊಗ್ಗಯ್ಯ ಅಂತ ಚಿಕ್ಕ ವಯಸ್ಸಲ್ಲಿ ಹೇಳ್ತಿರಲ್ಲ, ತೋರಿಸ್ತಾ ಇದ್ರು ಗೊಗ್ಗಯ್ಯ ನೋಡು ಅಂತ. ಅವರೇ ನಮ್ಮ ಮನೆ ಬಂದಿದ್ರು ನಾನು ಕತೆ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಅದೊಂದು ನನಗೆ ಶುಭ ಸೂಚನೆ ಸಿಕ್ಕಿದೆ. ಆಮೇಲೆ ಸಾಂಗ್ ಕಂಪೋಸ್ ಮಾಡ್ತಿದ್ದೆ, ಹನುಮಂತ್ ಸಾಂಗು. ಆಗ ನಮ್ಮ ಮನೆ ಮುಂದೆಯಿಂದ ಹಾಲಲ್ಲಿ ಒಂದು ಕೋತಿ ಮಂಗಣ್ಣ ಪಾಸ್ ಆಗೋಯ್ತು. ಆಮೇಲೆ ನಾನು ಹೇಳ್ದೆ ಮನೇಲಿ, ನೋಡು ನನಗೆ ಒಳ್ಳೇದಾಗಿದೆ, ಈ ಸಾಂಗ್ ಕಂಪೋಸ್ ಮಾಡ್ತಾ ಇದ್ದೀನಿ, ಯಾವತ್ತೂ ಬರ್ದಿದ್ದು ನಮ್ಮ ಮನೆಗೆ ಬಂದಿದೆ ಅಂತ ಹೇಳಿ ಅದು ಒಂದು ಒಳ್ಳೇದಾಯ್ತು, ಶುಭ ಸೂಚನೆ. ಆಮೇಲೆ ವೆಂಕಟೇಶ್ ಅವರು, ಚಿಕ್ಕಣ್ಣ ಇವರೆಲ್ಲ ಸೇರಿ ಡೇಟ್ ಫಿಕ್ಸ್ ಮಾಡಿದ್ವಿ. ನಮಗೆ ಗೊತ್ತಿಲ್ಲ ಏನು ಅಂತ. ಇವತ್ತು ರಾಮನವಮಿ ಅಂತ ಹೇಳಿ ನಮಗೆ ಗೊತ್ತಿಲ್ಲದಲೇ ನಾಳೆ ಗೊತ್ತಿಲ್ಲದಲೇ ನಮಗೆ ಡೇಟ್ ಫಿಕ್ಸ್ ಆಗಿದೆ. ಇದು ನಾವು ಯಾರು ರಾಮನವಮಿ ಮಾಡಬೇಕು ಏನು ನನಗೆ ಅದು ಗೊತ್ತೇ ಇರಲಿಲ್ಲ. ಆದರೂ ನಮಗೆ ಅದು ಕಾಕತಾಳಿ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶುಭ ಸೂಚನೆ ಸಿಕ್ಕಿದೆ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ನಾನು ಏನು ಗೊಗ್ಗಯ್ಯ ಅಂದ್ರೆ ಏನು ಎತ್ತ ಅಂತ ಹೇಳ್ಬೇಕು ಅನ್ನೋದನ್ನ ನಾನು ಸಿನಿಮಾದಲ್ಲಿ ಚೆನ್ನಾಗಿ ಹೇಳಿದ್ದೀನಿ, ಚೆನ್ನಾಗೂ ತೋರಿಸಿದ್ದೀನಿ. ಎಲ್ಲ ಒಳ್ಳೇದಾಗಿದೆ. ನಾನು ಏಪ್ರಿಲ್ 10ನೇ ತಾರೀಕು ಸಿನಿಮಾ ಕರ್ನಾಟಕದ ಆದ್ಯಂತ ಎಲ್ಲ ರಿಲೀಸ್ ಮಾಡ್ತೀವಿ. ಆದ್ದರಿಂದ ಎಲ್ಲ ಸಪೋರ್ಟ್ ಮಾಡಿ. ನಾನು ಮಾತಿಗೆ ಎಲ್ಲ ಬೆಲೆ ಕೊಟ್ಟು ಬಂದವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಕತೆ ಇಲ್ಲ, ಕತೆ ಬಂದು ಕತೆ ಗೊಗ್ಗಯ್ಯ ಅಂತ ಹೇಳಿ ಎಲ್ಲ ಗೊಗ್ಗಯ್ಯ ಅಂತ ಹೆದರ್ಸ್ತಾರಲ್ಲ, ಅದು ನಿಜವಾದ ಗೊಗ್ಗಯ್ಯ ಏನು ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗಿದೆ. ಗೊಗ್ಗಯ್ಯ ಹೆಂಗಿರ್ತದೆ ಏನು ಎತ್ತ ಅಂತ ಹೇಳಿ ಈ ಸಿನಿಮಾದಲ್ಲಿ ನಾನು ನೀಟಾಗಿ ಹೇಳಿದ್ದೀನಿ. ಇದು ಗೊಗ್ಗಯ್ಯ ಅಂದ್ರೆ ದೆವ್ವ ಅಂತ ಎಲ್ಲ ಮಕ್ಕಳಿಗೆಲ್ಲ ಎದುರಿಸ್ತಾರಲ್ಲ, ಗೊಗ್ಗಯ್ಯ ಬಂದು ಅಂತ. ಅದು ಗೊಗ್ಗಯ್ಯ ಅನ್ನೋದು ಏನಂತ ಹೇಳಿದ್ದೀನಿ. ಕಾಮಿಡಿ ಇದೆ, ಹಾರರ್ ಇದೆ, ಟೆನ್ಷನ್ ಇದೆ, ಆಮೇಲೆ ಭಯ ಜಾಸ್ತಿ ಇರುತ್ತೆ. ನಾನು ಡೈರೆಕ್ಟರ್ ಆಗಿ ಮಾಡಿದ್ದೆ ಮಿಸ್ಟರ್ ಬೊಕ್ಕರ, ಕೂರ್ ಗಣೇಶ, ಹೃದಯಗಳ ವಿಷಯ ಅಂತ. ಅಸೋಸಿಯೇಟ್ ಆಗಿದೆ, ಎಲ್ಲ ನಮ್ಮವರೇ, ಎಲ್ಲರಿಗೂ ಗೊತ್ತಿದೆ. ಆಗ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡ್ತಾ ಇದ್ದೆ. ಇನ್ ಕಂಟಿನ್ಯೂ ಆಗಿ ನಾನು ಮಾಡ್ತೀನಿ ಸಿನಿಮಾ. ಹೌದು ನಿಮಗೆ ಕತೆ ಬರ್ಕೊಂಡಿದ್ದ? ಹೌದು. ಮ್ಯೂಸಿಕ್ ನೀವೇ ಮಾಡಿದ್ದೀರಿ? ಮ್ಯೂಸಿಕ್ ಎಲ್ಲಿ ಕಲ್ತ್ಕೊಂಡ್ರಿ? ಮ್ಯೂಸಿಕ್ ಬಗ್ಗೆ ಯಾವ ಕೆಲಸ ಮಾಡಿದ್ರಿ ಮ್ಯೂಸಿಕ್ ಮಾಡೋದು? ಇಲ್ಲ, ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ನನಗೆ ನಾಲೆಡ್ಜ್ ಇದೆ, ಅದೇನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ವಂದನಾ ಎಂಟರ್ಪ್ರೈಸಸ್ ಅವರ ಒಂದು ಕರೆಗೆ ಕೊಟ್ಟು ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಮೀಡಿಯಾ ಮಾಧ್ಯಮದವರಿಗೂ ಹಾಗೂ ಸ್ಟೇಜ್ ಮೇಲೆ ಕುಳಿತಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಅಭಿನಂದನೆಗಳು. ಈ ವಂದನಾ ಎಂಟರ್ಪ್ರೈಸಸ್ನಲ್ಲಿ ನನಗೆ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಮತ್ತು ನೃತ್ಯ ನಿರ್ದೇಶನ ಮಾಡಿ ಸಹಕಾರ ನಿರ್ದೇಶನ ಮಾಡುವ ಒಂದು ಅವಕಾಶ ಕೊಟ್ಟಿರುವಂತಹ ನಿರ್ದೇಶಕರಾದಂಥ ವಸಂತ್ ಅವರಿಗೂ, ನಿರ್ಮಾಪಕರಾದಂಥ ನಮ್ಮ ರಾಧಾಕೃಷ್ಣವರಿಗೂ ಹಾಗೂ ನನ್ನ ಎಂಟರ್ ಟೀಮ್ನವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈ ಗೊಗ್ಗಯ್ಯ ಚಿತ್ರಕ್ಕಿಂತ ಮೊದಲು ನಾನು ಇದೇ ಬ್ಯಾನರಲ್ಲಿ ಹೊಟ್ಟೆಪಾಡು ಅಂತ ಒಂದು ಚಿತ್ರಕ್ಕೂ ಕೂಡ
ಚಿತ್ರಕಥೆ, ಸಂಭಾಷಣೆ, ನೃತ್ಯ ನಿರ್ದೇಶನ ಮತ್ತು ಕೋಡೇಟರ್ ಕೆಲಸ ಮಾಡಿದ್ದೆ. ಅದೇ ಒಂದು ವಿಶ್ವಾಸ ಉಳಿಸ್ಕೊಂಡು ಈ ಚಿತ್ರವನ್ನು ನಾನು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಚಿತ್ರದಲ್ಲಿ 3 ಸಾಂಗ್ಸ್ ಇದೆ. ನೀವು ನೋಡಿದ ಹಾಗೆ ಒಂದು ಭಕ್ತಿ ಪರವಶವಾಗಿ ಒಬ್ಬ ಅರ್ಚಕರು ಹಾಡುವಂಥ, ಕೈಲಾಸ್ ಕೇರ್ ಹಾಡಿರುವಂಥ ಒಂದು ಆಂಜನೇಯ ಗೀತೆ, ಮತ್ತು ನಾಯಕಿಯನ್ನು ಹೊಗಳು ಹಾಡುವಂಥ ಒಂದು ಸೋನು ನಿಗಮ್ ಅವರು ಹಾಡಿರುವಂಥ ಒಂದು ಡ್ಯೂಯೆಟ್ ಗೀತೆ, ಹಾಗೂ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ನಡೆಯುವಂಥ ಒಂದು ಎಣ್ಣೆ ಪಾರ್ಟಿ ಅಂದರೆ ಬರ್ತ್ಡೇ ಪಾರ್ಟಿಯ ಒಂದು ಎಣ್ಣೆ ಸಾಂಗ್ ಕೂಡ ಈ ಚಿತ್ರದಲ್ಲಿ ತಾವು ನೋಡ್ಬೋದು. ಈ ಚಿತ್ರಕ್ಕೆ ನಮ್ಮ ವಸಂತ್ ಅವರು ನಿರ್ದೇಶನ ಮಾಡೋ ಜೊತೆಗೆ ಒಂದು ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಲಾಸ್ಟ್ ಹೊಟ್ಟೆಪಾಡು ಚಿತ್ರದಲ್ಲೂ ಕೂಡ ಅವರೇ ಒಂದು ಸಂಗೀತವನ್ನು ಮಾಡಿದರು. ಅದನ್ನು ಕೂಡ ನಮ್ಮ ಸಿರಿ ಮ್ಯೂಸಿಕ್ನ ಚಿಕ್ಕಣ್ಣವರು ಅವರ ಸಿರಿ ಮ್ಯೂಸಿಕಲ್ಲೇ ರಿಲೀಸ್ ಮಾಡಿದರು. ಇದನ್ನು ಕೂಡ ನಮ್ಮ ಡಾಕ್ಟರ್ ಸುರೇಶ್ ಚಿಕ್ಕಣ್ಣವರು ಅವರ ಸಿರಿ ಮ್ಯೂಸಿಕ್ನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ತಮ್ಮೆಲ್ಲರ ಸಹಕಾರ, ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಆ ಹೊಟ್ಟೆಪಾಡು ಚಿತ್ರಕ್ಕೆ ಹೇಗಿತ್ತೋ ಹಾಗೆ ಈ ಗೊಬ್ಬೆ ಚಿತ್ರಕ್ಕೂ ಒಂದು ಇರಲಿ ಅಂತ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ. ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ 4 ಫೈಟ್ ಇದೆ. 4 ಫೈಟನ್ನು ಕೂಡ ನಮ್ಮ ಖ್ಯಾತ ಗೌರವ್ ವೆಂಕಟೇಶ್ ಮಾಸ್ಟ್ರು ಕಂಪೋಸ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಮೂಡಿ ಬಂದಿದೆ. ಅವರಿಗೆ ಕೂಡ ನನ್ನ ಅಭಿನಂದನೆಗಳು. ಹಾಗೂ ನಮ್ಮ ಕ್ಯಾಮ್ರಾಮನ್ ರವಿ ಬೆಳಗುಂದಿ, ನಮ್ಮ ಎಡಿಟರು ಮುನ್ರಾಜ್ ಅವರು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಹಾಗೂ ನಮ್ಮ ರಾಜ್ ಭಾಸ್ಕರ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಹೊಟ್ಟೆಪಾಡುಗಿಂತಲೂ ಇದು ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೂ ನಮ್ಮ ಉಳಿದೆಲ್ಲ ತಾಂತ್ರಿಕ ವರ್ಗದವರೆಗೂ ನಾನು ಈ ಟೈಮ್ನಲ್ಲಿ ನಾನು ಅವ್ರನ್ನ ನೆನೆಸ್ಕೊಂಡು ನನ್ನ 2 ಮಾತನ್ನ ಮುಗಿಸ್ತೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಚಿತ್ರೋದ್ಯಮ. ಎಲ್ಲ ಪವರ್ ಇರುತ್ತೆ, ಪ್ಲಾಸ್ಟಿಕ್ ಮೇಲೆ ಕೂತ್ಕೊಂಡ್ರೆ ಆಗುತ್ತೆ. ಗೊಗಯ್ಯ ಬಂದ. ಆ್ಯಕ್ಚುಲಿ ಈ ಚಿತ್ರದಲ್ಲಿ ನಾನು ಮೊದಲು ಒಂದು ಮುದ್ದು ಮಾವನ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು. ಆ ಕ್ಯಾರೆಕ್ಟರ್ ಮಾಡುವಾಗ ವಸಂತ್ ಅವರು ಸ್ಕ್ರಿಪ್ಟ್ ಮಾಡ್ತಾ ಬೇಡ ಕಣ, ನೀನು ಈ ಮಂತ್ರವಾದಿ ಕ್ಯಾರೆಕ್ಟರ್ ಮಾಡಿ ಚೆನ್ನಾಗಿ ಮಾಡ್ತೀಯ ಅಂತಂದರು. ಸರಿ ಆಯಿತು ಅಂತಂದೆ. ಆ ಕ್ಯಾರೆಕ್ಟರ್ನ ನಮ್ಮ ಗೌರವ್ ವೆಂಕಟೇಶ್ ಅವರಿಗೆ ಶಿಫ್ಟ್ ಆಯಿತು. ಈ ಕ್ಯಾರೆಕ್ಟ್ರು ಮಂತ್ರವಾದಿ ಕ್ಯಾರೆಕ್ಟರ್ ಮಾಡ್ತಾ ಎಂಡಲ್ಲಿ ಒಂದಿನ, ಇಲ್ಲ ಕಣ, ನಿನಗೆ ಇದು ಈ ಅಜ್ಜಿ ಕ್ಯಾರೆಕ್ಟರ್ ರಿಪ್ಲೇಸ್ಮೆಂಟೇ ಬೇರೆ ಯಾರೂ ಇಲ್ಲ, ಇದು ನೀನೇ ಮಾಡಬೇಕು ಅಂದರು. ಮಿಷ ತೆಗಿಬೇಕು, ನಾನು ಮಿಷ ತೆಗೆಯೋಲ್ಲ ಅಂದೆ. ಇಲ್ಲ ತೆಗಿಲೇಬೇಕು, ನೀವು ಮಾಡಲೇಬೇಕು ಅಂತ ಹಠ ಹಿಡಿದು ಅದು ಮಾಡಿಸಿದ್ರು. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಟು ಮಿಸ್ಟರ್ ವಸಂತ್. ಮ್ಯೂಸಿಕ್ನ ಮುಖ್ಯಸ್ಥರಾದಂಥ ಸುರೇಶ್ ಚಿಕ್ಕಣ್ಣ ಅವರ ಮಾತು ಮತ್ತು ಹೊಸ ಪ್ರತಿಭೆಗಳಿಗೆ ವೇದಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಸುರೇಶ್ ಜಿ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರೇ, ಸ್ನೇಹಿತರೆ, ಕನ್ನಡ ಚಿತ್ರಪ್ರೇಮಿಗಳೇ, ವಂದನಾ ಎಂಟರ್ಪ್ರೈಸಸ್ ರಾಧಾ ಮೇಡಮ್ಮು ಪ್ರೊಡ್ಯೂಸ್ ಮಾಡಿದ್ದೀರಿ ಗೊಗ್ಗಯ್ಯ ಮೇಲೆ. ಗೊಗ್ಗಯ್ಯ ಅಂತಂದರೆ ನಿಮ್ಗೆ ಯಾಕೆ ಭಯ ಆಗುತ್ತೋ ಏನಂತ ಗೊತ್ತಿಲ್ಲ. ಸೊ ಅದಕ್ಕೆ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ, ಎದುರಿಸಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಅಂತ ಅವ್ರದೇ ಟೈಟ್ಲ್ ಅಂತೆ. ಸೊ ವಸಂತ್ ಅವರು ಆ್ಯಕ್ಚುಲಿ ನಾನು ಏನೇ ಆಗಲಿ ಸಿನಿಮಾದಲ್ಲಿ ಮುಂದುವರಿತೀನಿ, ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಯಾವುದೇ ಇರಲಿ ನುಗ್ಗಿ ಮಾಡ್ತೀನಿ. ಲಾಸ್ಟ್ ಟೈಮ್ ಹೊಟ್ಟೆಪಾಡು ಮಾಡುವಾಗ ಡೂಪ್ ಹಾಕೊಂಡು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಾಸ್ಟರ್ ಗೌರವ್ ಮಾಸ್ಟರ್ ಹೇಳ್ತಿದ್ರೆ, ಇಲ್ಲ ಪರವಾಗಿಲ್ಲ, ನಾನು ಮಾಡ್ತೀನಿ, ತೊಂದರೆ ಇಲ್ಲ ಅಂತ ಹೇಳಿ, ಸೊ ಅಲ್ಲಿಂದ ಡೇರಿಂಗ್ ಥರ ಏನೇ ಆದ್ರೂ ಮುಂದೆ ನುಗ್ತೀನಿ ಅಂತ ಹೇಳಿ, ಸೊ ಇವಾಗ ವಸಂತ್ ಅವರು ಡಾಕ್ಟರ್ ವಸಂತ್ ಆಗೋಕ್ಕೆ ಹೊರಟಿದ್ದಾರೆ. ಆಗಲಿ, ಒಳ್ಳೇದಾಗಲಿ ವಸಂತ್ ಅವರೇ. ಮುಂದೆ ನೀವು ಹೇಳಿದಂಗೆ ಸುಮಾರು ಸಿನಿಮಾಗಳು ಗೊಗ್ಗಯ್ಯದು ಈ ಥರ ವಂದನಾ ಎಂಟರ್ಪ್ರೈಸಸಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಒಳ್ಳೆ ಸಿನಿಮಾ ಬರಲಿ. ನಿಮ್ಮ ಕಥೆಗಳು, ಕಲ್ಪನೆಗಳು ತುಂಬ ಚೆನ್ನಾಗಿದೆ. ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ. ಜೊತೆಗೆ ಡೈರಿಂಗ್ ಸ್ಟಾರ್ ಅಂತ ಅವರು ಡೇರ್ ಇದೆಯಲ್ಲ, ಆ ಡೇರ್ಗೆ
ನಾವು ಕೊಟ್ಟಿದ್ದಲ್ಲ, ಕನ್ನಡ ಜನತೆಗಳು ಅವ್ರನ್ನ ಅಭಿಮಾನಿಗಳು ಆಲ್ರೆಡಿ ಎಷ್ಟೊಂದು ಅಭಿಮಾನಿಗಳು ಬಳಗ ಇದೆ ಅವರಿಗೆ. ಸೊ ಲಾಸ್ಟ್ ಟೈಮ್ ನೋಡಿರ್ಬೇಕು, ಒಂದು ಕಟ್ಔಟು ಪೋಸ್ಟರ್ಸು ಎಲ್ಲ ತುಂಬ ಜೋರಾಗಿತ್ತು. ಸೊ ಆವಾಗಿಂದ ಡೇರಿಂಗ್ ಸ್ಟಾರ್ ಬಂದಿದ್ದು, ಡೇರಿಂಗ್ ಸ್ಟಾರ್ ವಸಂತ್ ಕುಮಾರ್. ಓಕೆ, ಸೊ ನೆಕ್ಸ್ಟ್ ಅಂದರೆ ಲೈಕ್ ಸಿನಿಮಾದಲ್ಲಿ 3 ಹಾಡುಗಳಿದೆ, ತುಂಬ ಚೆನ್ನಾಗಿದೆ. ಸ್ಪೆಷಲಿ ಹಾಡುಗಳಂತೂ ಅಂದರೆ ಒಳಗಡೆಯಿಂದ ನಮಗೆ ರೋಮಾಂಚನ ಆಗುತ್ತೆ, ಲೈಕ್ ಒಂಥರ ಚಾರ್ಮ್ ಬರುತ್ತೆ ನಾವು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ. ಸೊ ಅಷ್ಟು ಚೆನ್ನಾಗಿದೆ ಹಾಡುಗಳು ಸಿರಿ ಮ್ಯೂಸಿಕಲ್ಲಿದೆ ನೋಡಿ. ನಮ್ಮ ಮಾಸ್ಟ್ರು ಕೌರವ್ ಮಾಸ್ಟ್ರು ಅವರು ಇದ್ದರೆ ಓಕೆ, ಫೈಟ್ ನಮಗೆ ತುಂಬ ಚೆನ್ನಾಗಿ ಮೂಡ್ ಬರ್ತದೆ ಅನ್ನೋ ಡೌಟೇ ಇಲ್ಲ. ಅದ್ರ ಜೊತೆಗೆ ರಾಜ್ ಭಾಸ್ಕರ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಇರುತ್ತೆ ಅಂತ ಕರೆಕ್ಟಾಗಿ ಅದಕ್ಕೆ ಸಂಗೀತ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಮ್ಮ ಎಡಿಟರ್ ಮುನ್ರಾಜ್ ಅವರು ತುಂಬ ಚೆನ್ನಾಗಿ ಅದರಲ್ಲಿ ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲ ನಟರು, ಆರ್ಟಿಸ್ಟ್ಗಳು, ನೀವೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಚಿತ್ರರಂಗದಲ್ಲಿ ನೋಡಿ ಸಿನಿಮಾನ, ಕನ್ನಡ ಚಿತ್ರ ಬೆಳೆಸಿ ಉಳಿಸಿ, ಇನ್ನೊಂದಷ್ಟು ಸಿನಿಮಾಗಳು ಬರಲಿ. ಧನ್ಯವಾದಗಳು ಎಲ್ಲ ಕನ್ನಡ ಜನತೆಗೆ ಮತ್ತು ಗೊಗ್ಗಯ್ಯ ಟೀಮ್ಗೆ ಧನ್ಯವಾದಗಳು. ನಮ್ಮ ಪರಿವರ್ತನೆ ಮಾಡುವಂಥ ಕ್ಯಾರೆಕ್ಟರ್ ಅಂತ ನಾನು ಕೇಳ್ಪಟ್ಟೆ. ಸ್ನೇಹ ಓಜ್. ನಮಸ್ಕಾರ. ಮೈಕ್ ಹತ್ರ ಇಟ್ಬಿಡಿ. ಎಲ್ರಿಗೂ ನಮಸ್ಕಾರ. ಸ್ಪೆಷಲಿ ಆನಂದ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಆದಂಥ ರಾಧಾ ಮ್ಯಾಮ್ ಆ್ಯಂಡ್ ವಸಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸುಮಾರು ಮೂವೀಸ್ ಎಲ್ಲ ಮಾಡಿದ್ದೀನಿ, ಬಟ್ ರಿಲೀಸ್ ಆಗಿರೋದು ಇದೊಂದೇ. ಲಾಸ್ಟ್ ಟೈಮ್ ಇದೇ ಬ್ಯಾನರಲ್ಲಿ, ವಂದನಾ ಎಂಟರ್ಪ್ರೈಸಸಲ್ಲಿ ಇದೇ ಬ್ಯಾನರಲ್ಲಿ ಹೊಟ್ಟೆಪಾಡಿನಲ್ಲಿ ಸಾಂಗ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಅದೂ ಅದೇ ಥರ ಈ ಮೂವಿನಲ್ಲೂ, ಗೊಗ್ಗಯ್ಯ ಮೂವಿನಲ್ಲೂ ನಾನು ಲೀಡ್ ಕ್ಯಾರೆಕ್ಟರ್ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಂಥ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಅದರಲ್ಲಿ ಹೇಗೆ ಬೆಳೆಸಿದ್ದೀರಾ ಅದೇ ಥರ ಇದರಲ್ಲೂ ಬೆಳೆಸಿ. ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದೆಲ್ಲ ನನಗೆ ತುಂಬ ಖುಷಿ ಅನಿಸ್ತಿದೆ, ಯಾಕಂದರೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ, ಏನು ಮಾತಾಡಬೇಕಂತ. ಅಷ್ಟು ತುಂಬ ಖುಷಿ ಅನಿಸ್ತಾ ಇದೆ ಇವಾಗ ಸಾಂಗ್ ನೋಡಿಬಿಟ್ಟು. ಸೊ ನೀವು ನೋಡಿದ್ದೀರಲ್ವ ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಮೂವಿನೂ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ, ಥ್ರಿಲ್ಲರ್ ಆಗಿದೆ, ಆಮೇಲೆ ತುಂಬ ಹಾರರ್ ಮೂವಿ ಇದೆ ಇದು. ಸೊ ಹಾರರ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಎಲ್ಲನೂ. ನಾನಂತೂ ನನ್ನ ಆ್ಯಕ್ಟಿಂಗ್ ನೋಡಿಬಿಟ್ಟು ನನಗೂ ತುಂಬ ಖುಷಿಯಾಗಿದೆ. ಸೊ ನೀವು ತುಂಬ ಖುಷಿ ಪಡ್ತೀರ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಮಗೆ ಇದೇ ಬ್ಯಾನರಲ್ಲಿ ನಮಗೆ ಆದಷ್ಟು ಮೂವಿ ಮುಂದೆ ಸಿಗಲಿ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ. ಇದರಲ್ಲಿ ನನಗೆ ವಸಂತ್ ಅವರ ತಾಯಿ ಪಾತ್ರನ ಕೊಟ್ಟಿದ್ದಾರೆ. ಅವಕಾಶ ಮಾಡಿಕೊಟ್ಟಂಥ ವಸಂತ್ ಸರ್ಗೆ ಮತ್ತು ರಾಧಾ ಮೇಡಮ್ಗೆ ಮತ್ತು ಆನಂದ್ ಸರ್ ಮತ್ತು ಎಲ್ಲ ಇಡೀ ಚಿತ್ರತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಸಾಂಗ್ಗಳು ಎಲ್ಲನೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಬಂದಿದೆ. ಎಲ್ಲರೂ ದಯಮಾಡಿ ಚಿತ್ರನ ನೋಡಿ ಚಿತ್ರರಂಗನ ಬೆಳೆಸಿ ಎಲ್ರಿಗೂ ನಮ್ಮ ಇಡೀ ಚಿತ್ರತಂಡಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಹೆಣ್ಮಕ್ಳು ನನ್ಗೆ ಅಂತನ ಕೊಡು ಇತ್ತು. ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಂದನಾ ಎಂಟರ್ಪ್ರೈಸಸ್ ಕಡೆಯಿಂದ ವಂದನೆಗಳು. ನಮ್ಮ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಗೊಗ್ಗಯ್ಯ ಸಿನಿಮಾ ಎಲ್ಲ ನೋಡಿ ಹರಿಸಿ, ಅಂದರೆ ಚಿಕ್ಕವರಿದ್ದಾಗ ಮಕ್ಕಳಿಗೆ ಊಟ ಮಾಡಿಸ್ಲಿಲ್ಲ ಅಂದರೆ, ಊಟ ತಿಂದಿಲ್ಲ ಅಂತಂದರೆ ನಮಗೊಂಥರ ತಾಯಂದ್ರಿಗೆ ಭಯ, ಏನಾದರೂ ಒಂದು ಎದುರಿಸ್ಬಿಟ್ಟು ಊಟ ಮಾಡಿಸ್ತೀವಿ. ಗೊಗ್ಗಯ್ಯ ಬರ್ತಾನೆ ಊಟ ಮಾಡಿ ಮಕ್ಕಳೇ ಅಂತ. ಮಕ್ಕಳು ಗೊಗ್ಗಯ್ಯ ಅಂದ್ರೇ ಒಂದು ಇದರಲ್ಲಿ ಹೇಳಿದ ತಕ್ಷಣನೇ ಊಟ ಮಾಡ್ತವೆ, ಬಾಯಿ ಆ ಅಂತವೆ. ಹಂಗಾಗಿ ಇದು ನಾನು ಟೈಟ್ಲ್ ಕೊಟ್ಟೆ ಅವರಿಗೆ, ಗೊಗ್ಗಯ್ಯ ಅನ್ನೋದು. ಅದು ಅವ್ರಿಗೆ ಅಂದರೆ ಅವ್ರದ್ದು ಅದನ್ನ ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ಎಲ್ಲ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಹರಿಸಿ ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಇಷ್ಟು ಹೇಳಿ ನನ್ನ ಮಾತು. ನನ್ನ ಪ್ರೀತಿಯ ಮಾಧ್ಯಮದವರಿಗೂ ಮತ್ತು ಯೂಟ್ಯೂಬರ್ಸ್ಗೂ
ನನ್ನ ಹೃದಯಪೂರ್ವಕ ವಂದನೆಗಳು ತಿಳಿಸ್ತಾ ಇದ್ದೀನಿ. ಈ ಚಿತ್ರದಲ್ಲಿ ನನಗೆ ಖಳನಾಯಕನ ಪಾತ್ರವನ್ನು ಕೊಟ್ಟಿದ್ದಾರೆ. ನಾನು ಆನಂದ್ ಸರ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ನಮ್ಮ ವಸಂತ್ ಸರ್ಗೆ ಮತ್ತು ನಿರ್ಮಾಪಕರಿಗೆ, ಅನ್ನದಾತರಿಗೂ ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಸ್ಟೇಜ್ ಮೇಲೆ ಕೂತಿರೋ ಎಲ್ಲ ಹಿರಿಯರಿಗೂ ನನ್ನ ಧನ್ಯವಾದಗಳು. ಈ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಡಬೇಕು ಅಂದರೆ ಆನಂದ್ ಸರ್ಗೆ ನಾನು ಫೋನ್ ಮಾಡಿ ಮೆಸೇಜ್ ಮಾಡ್ತಾಯಿದ್ದೆ, ಸರ್ ನನಗೊಂದು ಚಾನ್ಸ್ ಕೊಡಿ ಅಂತ. ನಿಮಗೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಒಂದು ದಿವಸ ಫೋನ್ ಮಾಡಿ ನಿಮ್ಗೊಂದು ಕ್ಯಾರೆಕ್ಟರ್ ಹಾಕಿದ್ದೀನಿ ಬನ್ನಿ ಅಂತ ಹೇಳಿದಾಗ ಭಾರಿ ಖುಷಿಯಿಂದ ಹೋದೆ. ಆವತ್ತು ನಮ್ಮ ವಸಂತ್ ಸರ್ ಹೇಳ್ತಾಯಿದ್ರು, ಯಾರನ್ನೋ ಕರ್ಸ್ಬಿಟ್ಟಿದ್ದಾರೆ ಆನಂದ್ ಅವರು, ಅವ್ರು ಏನು ಮಾಡ್ತಾವ್ರೆ ಹೆಂಗೋ ಅಂತೆಲ್ಲ ಹೇಳ್ತಾಯಿದ್ರು. ಇವತ್ತು ನಾನು ಏನು ಮಾಡಿದ್ದೀನಿ ಅಂತ ನನಗೇನೂ ಗೊತ್ತಿಲ್ಲ. ಇವತ್ತು ನಿರ್ದೇಶಕರು ಮತ್ತು ಅನ್ನದಾತರು ಇವರು ಹೇಳಬೇಕು. ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಈ ಮೂವಿಯಲ್ಲಿ ಪ್ರತಿಯೊಬ್ಬರು ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಆನಂದ್ ಸರ್ ಆಗ್ಬೋದು, ಮತ್ತು ವಸಂತ್ ಸರ್ ಆಗ್ಬೋದು, ಮತ್ತು ಇನ್ನು ಹಿರಿಯ ಕಲಾವಿದರು ತುಂಬ ಜನ ಇದ್ದಾರೆ, ಅವರೆಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಇದು ಯಶಸ್ವಿ ಆಗಲಿ ಅಂತ ನಾನು ದೇವರಲ್ಲಿ ಮನಸ್ಫೂರ್ತಿಯಾಗಿ ಆ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಥ್ಯಾಂಕ್ ಯು ವೈಭವ್ ಅವರು. ಹಾಗೆ ನಮ್ಮ ಅಕ್ಕ ಅವರ ವೆಂಕಟೇಶ್ ಅವರು. ಇಲ್ಲಿ ಬಂದಿರೋಂಥ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದವ್ರಿಗೂ ಮತ್ತು ಸಂಪರ್ಕದವ್ರಿಗೂ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯವ್ಯಕ್ತಿಗಳು ನಮಸ್ಕಾರ. ನಾನು ಇದಕ್ಕೆ ಮುಂಚೆ ನಾನು ವಸಂತ್ ಜೊತೆ ಹೊಟ್ಟೆಪಾಡು ಅಂತ ಮಾಡಿದ್ದೆ. ನಾನು ಅದು ಮೊದಲು ಡೈರೆಕ್ಷನ್ ಮಾಡುವಾಗ ಆ್ಯಕ್ಷನ್ಸ್ ಎಲ್ಲ ಮಾಡಿದ್ದೀನಿ. ಸೊ ಇದರಲ್ಲಿ ನನಗೆ ಹೊಟ್ಟೆಪಾಡಿಗಿನ್ನ ತುಂಬ ಚೆನ್ನಾಗಿ ಬರಬೇಕು ಆ್ಯಕ್ಷನ್ಸು ಅಂತ ಹೇಳಿ ನಾನು ಒಂದು 15 ದಿವಸ ಕೂತ್ಕೊಂಡು ನಾನು ಆನಂದ್ ಅವರೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ 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 ಹಿಂಗೆ ಬೇಕು ಹಂಗೆ ಬೇಕಂತೆಲ್ಲ ಮಾಡಿ ಮಾಡಿ ಒಂದು ಲೆವೆಲ್ಗೆ ತಂದಿದ್ದೀನಿ. ಸಿನಿಮಾದಲ್ಲಿ ತುಂಬ ನೀಟಾಗಿ, ಅಂದರೆ ನಾನು ಹೊಟ್ಟೆಪಾಡಿಗಿಂತ ಈ ಪಿಕ್ಚರ್ಗೆ ತುಂಬ ಪ್ರೆಸರ್ ಹಾಕಿ ಆ್ಯಕ್ಷನ್ ಮಾಡಿದ್ದೀನಿ. ಯಾಕಂದರೆ ಸೆಕೆಂಡ್ ಟೈಮ್ ಆ್ಯಕ್ಷನ್ ಮಾಡ್ತಾ ಇರೋದ್ರಿಂದ ವಸಂತ್ ಅವ್ರಿಗೆ ಸ್ವಲ್ಪ ಅದು ಫಸ್ಟ್ ಟೈಮ್ ಒಳಗೆ ಭಯ ಇತ್ತು ಅವ್ರಿಗೆ, ಸೆಕೆಂಡ್ ಟೈಮ್ ಒಳಗೆ ಭಯನೇ ಬಿದ್ದಿಲ್ಲ. ಅವರು ಏನು ಬೇಕು ರೂಪ್ ಆಗ್ತೀರ ಹಾಕ್ರಿ ಎಗಿರ್ತೀನಿ ಅನ್ನೋರು. ಸೊ ತುಂಬ ರಿಸ್ಕ್ ತೊಗೊಂಡು ಸಿನಿಮಾ ಮಾಡಿದ್ದೀವಿ, ಆ್ಯಕ್ಷನ್ಸ್ ಮಾಡಿದ್ದೀವಿ, ಸಿನಿಮಾ ತುಂಬ ನೀಟಾಗಿ ಮಾಡಿದ್ದೀವಿ. ಇದ್ರ ಜೊತೆಗೆ ನನಗೆ ನಮ್ಮ ವಸಂತು ಆನಂದ್ ಸೇರಿಕೊಂಡು ಇಲ್ಲ ಇನ್ನೊಂದು ಪಾತ್ರ ಮಾಡಬೇಕು ಅಂದರು. ನಾನು ಪಾತ್ರ ಎಲ್ಲ ಮಾಡಲ್ಲಪ್ಪ, ಆ್ಯಕ್ಷನ್ ಮಾಡ್ತೀನಿ ಅಂದೆ. ಇಲ್ಲ ಒಂದು ಪಾತ್ರ ಮಾಡಿ ನೋಡೋಣ ಅಂದರು. ಮುದ್ದು ಮಾವನ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಆಮೇಲೆ ಸ್ವಲ್ಪ ಎಲ್ಲ ನನ್ನ ಜೊತೆ ಮಾಡೋದು ಎಲ್ಲ ಆರ್ಟಿಸ್ಟ್ಗಳಿಗೂ ನನ್ನ ಹೃದಯಪೂರ್ವಕ ವಂದನೆ ಹೇಳ್ತೀನಿ. ಯಾಕಂದರೆ ಸಪೋರ್ಟಿಂಗ್ ಮಾಡಿದ್ದೆ, ಎಲ್ಲ ಸಪೋರ್ಟ್ ಮಾಡಿದ್ದೀವಿ. ಸೊ ನಾವು ಈ ಸಿನಿಮಾಗೆ ಎಷ್ಟು ಬೇಕು ಪ್ರೆಸರ್ ಹಾಕಿ ಆ್ಯಕ್ಷನ್ ತುಂಬ ನೀಟಾಗಿ ಮಾಡಿದೆ. ಥ್ರಿಲ್ಲರ್, ಸಸ್ಪೆನ್ಸ್, ಆ್ಯಕ್ಷನ್ಸು, ಸೊ ಕಾಮಿಡಿನೂ ಇದೆ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸಿ. ಯಾಕಂದರೆ ನಮ್ಮ ವೆಂಕಟೇಶನ್ ಹೇಳಿದ್ರು ಆಮೇಲೆ ಹೊಸಬರಿಗೆ ಎಲ್ಲ ಹೊಸಬರು ಸಿನಿಮಾ ಮಾಡ್ತಾ ಇರೋದು, ರೆಗ್ಯುಲರಾಗಿ ಮಾಡೋ ಸಿನಿಮಾಗಳು ಯಾರೂ ಮಾಡ್ತಿಲ್ಲ, ಎಲ್ಲ ಹೊಸಬರು ಮಾಡ್ತಿದ್ದಾರೆ. ಈಗ ಅವರೇ ಹೇಳಿದ್ದಾರೆ ವಸಂತ್ ಅವರು, ಈ ಸಿನಿಮಾ ಕಂಟಿನ್ಯೂ ಮಾಡ್ತೀನಿ ನಾನು ಸಿನಿಮಾಗಳನ್ನ ಅಂತ ಹೇಳಿದ್ದಾರೆ. ಸೊ ಅವ್ರನ್ನ ಗೆಲ್ಸಿದ್ರೆ ನಾವೆಲ್ಲ ಸೇರ್ಕೊಂಡು ಮತ್ತೆ ಅವ್ರನ್ನ ಗೆಲ್ಸೋಣ. ನೀವೆಲ್ಲ ಗೆಲ್ಸಿ ನಾವು ಇನ್ನೊಂದ್ಸತಿ ಗೆಲ್ಸ್ಬೋದು ಅವ್ರನ್ನ. ಸೊ ಎಲ್ಲರಿಗೂ ಒಂದು ಥಿಯೇಟ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ಇನ್ನು ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ನಮ್ಮ ಅಕ್ಕ ಹಾಗೂ ನಮ್ಮ ಭಾವಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಮೋರ್ ದೆನ್ ಅಕ್ಕ ಬಾಬಾ ಅವರು ನನಗೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ವೆರಿ ಜೋವೆಲ್ ಕ್ಯಾರೆಕ್ಟ್ರು. ಅವ್ರಿಗೆ ಡೇರಿಂಗ್ ಸ್ಟಾರ್ ಅಂತ ಯಾರು ಹೆಸರು ಕೊಟ್ಟರು ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಅವ್ರಿಗೆ ಶೂಟ್ ಆಗುತ್ತೆ. ಯಾಕಂದ್ರೆ ಬೇರೆಯವ್ರಿಗೆ ಎಂತೆಂಥ ಸ್ಟಾರ್ ಆದ್ರೂ ಕೊಡ್ಬೋದು, ಬಟ್ ಏನೂ ಬ್ಯಾಕ್ ಗ್ರೌಂಡ್ ಇಲ್ಲದೆ ಧೈರ್ಯ ಇಟ್ಕೊಂಡು ಏಜ್ ಒಂದು ನಂಬರ್ ಅಂತ ತೋರಿಸಿ ಬಂದಾಗ ಡೇರಿಂಗ್ ಅನ್ನೋ ಪದಕ್ಕೆ ಒಂದು ವ್ಯಾಲ್ಯೂ ಅಂತೂ 100% ಇದೆ. ಆ್ಯಂಡ್ ನಮ್ಮ ಅಕ್ಕ ಯಾವುದೇ ಪ್ರೊಡ್ಯೂಸರ ನನ್ಗೆ ಗೊತ್ತಿಲ್ಲ ಹೆಂಗಿರ್ತಾರಂತ ನಾನು ಮೂವಿ ಮಾಡಿದ್ದೀನಿ. ಅವ್ರು ಏನೂ ಕೇಳಿಲ್ಲ, ಏನ್ ಮಾಡ್ತಾ ಇರ ಏನು ಎತ್ತ, ಬರೀ ದುಡ್ಡು ಕೊಡೋರು ಹೋಗೋರು ಅಷ್ಟೇ. ಅವ್ರಿಗೋಸ್ಕರ ಇನ್ನೊಂದು ಫಿಲಮ್ ಗೆಲ್ಸಿ ನೆಕ್ಸ್ಟ್ ಇದೇ ತರ ಮೂವಿ ಇನ್ನೊಂದ್ಸಲ ಮಾಡ್ತಾರೆ. ನಮ್ಮ ಭಾವಂಗು ಆಲ್ ದ ಬೆಸ್ಟ್ ಹೇಳ್ತಾ, ಇಡೀ ತಂಡದಲ್ಲಿ ಎಲ್ಲರೂ ನಮ್ಮ ಟೀಮ್ ಏನಿದೆ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಮೋರ್ ದನ್ ದಟ್ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ತನ್ಮಯ್ ಆನಂದ್ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ, ಟೀಮ್ಗೆಲ್ಲ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಗೊಗಯ್ಯಗೆ ಜೈ. ಓಕೆ. ಓಂ ಶ್ರೀ ಸಾಯಿನಾಥ ನಮಃ. ಓಂ ಶ್ರೀ ಗುರು ರಾಘವೇಂದ್ರ ನಮಃ. ವೇದಿಕೆ ಮೇಲಿದ್ದಂಥ ಗಣ್ಯಗಳಿಗೂ ಮತ್ತು ಇಲ್ಲಿ ಮಾಧ್ಯಮದವರಿಗೂ, ಪೇಪರ್ ಭಕ್ತರಿಗೂ, ಆಮೇಲೆ ಈ ಚಿತ್ರದಲ್ಲಿ ಕೆಲಸ ಮಾಡಿದಂಥ ಫೈಟರ್ರು ಎಲ್ಲರಿಗೂ ಶರಣಾರ್ಥಿಗಳು. ಈ ಪಿಕ್ಚರ್
ಗುಗೆ ಪಿಕ್ಚರಲ್ಲಿ ನಾವು ಮೊದಲಿದ್ದಕ್ಕಿಂತ ಮೊದಲು ಒಂದು 2-3 ಪಿಕ್ಚರ್ ಮಾಡಿದ್ದೆ. ಆಮೇಲೆ ನಾವು ನಾಟಕ ಮುಖಾಂತರ ನಾವು ಸಿನಿಮಾಕ್ಕೆ ಬಂದವರು. ನಾನು 1975 ಇಸ್ವಿಯಿಂದ ನಾಟಕ ಮಾಡ್ತಾಯಿದ್ದೀನಿ. 47ನೇ ವರ್ಷ ನಂದು ನಾಟಕದಲ್ಲಿ ಒಂದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಪಿಕ್ಚರ್ ನಮಗೆ ನಾವು ನಮ್ಮ ಆನಂದ್ ಸರ್ ಅವರು ಭೇಟಿಯಾಗಿದ್ದು ಸಾಯಿ ಗ್ರ್ಯಾಂಡ್ ಹೋಟೆಲ್ ಏನಿದೆ ಮೆಜೆಸ್ಟಿಕ್ನಲ್ಲಿ, ಅಲ್ಲಿ ನಾವು ಪರಿಚಯ ಆದ್ವಿ. ಆಮೇಲೆ ನಮಗೆಲ್ಲ ಇದು ನೋಡಿ ಎಲ್ಲ ತೋರಿಸಿದ್ವಿ ಅವರಿಗೆ ನಮ್ಮ ನಾಟಕದ್ದು ಅವು ಎಲ್ಲ. ಆಮೇಲೆ ನಮ್ಗೆ ಹೊಟ್ಟೆಪಾಡಿನಲ್ಲಿ MLA ಪಾತ್ರ ಕೊಟ್ಟಿದ್ದೆ. ಅದರಲ್ಲಿ 2 ಸೀನ್ ಇತ್ತು ನಂದು. ಆಮೇಲೆ ಈಗ ಮೊಗ್ಗೆ ಪಿಕ್ಚರ್ದಲ್ಲಿ ನನಗೊಂದು ಯಜಮಾನ್ ಪಾತ್ರ ಕೊಟ್ಟಿದ್ದಾರೆ. ಅದು ಭಾಳ ತುಂಬ ಚೆನ್ನಾಗಿದೆ. ಅದೇ ನಾನು ಈ ಪಿಕ್ಚರ್ ಇರ್ಬೇಕಾದ್ರೆ ಒಂದು 4 ದಿವಸ ಹೇಳಿದ್ರು ಅವರು. ಆ ಮಳೆರಾಯ ನಮಗೆ 10-11 ದಿವಸ ಆಗಿರ್ಬೇಕಾಯ್ತು. ಕಂಟಿನ್ಯೂ ಮಳೆ ಸ್ಟಾರ್ಟ್ ಆಯಿತು. ಇದರಲ್ಲಿ ಜಾಸ್ತಿ ಅಂದರೆ ಶೂಟಿಂಗ್ ನಡಿಬೇಕಾದ್ರೆ ಪ್ರತಿ ದಿವಸ ಹೋಗ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಭಾಳ ಚೆನ್ನಾಗಿ ಬಂದಿದೆ. ಆಮೇಲೆ ಅಂಜನೇಯ ಹಾಡೇನಿದೆಯಲ್ರಿ ಭಾಳ ಚೆನ್ನಾಗಿದೆ. ಆಮೇಲೆ ನಮ್ಮ ಫೈಟರ್ನವರು ಅವ್ರನ್ನಲ್ಲಿ ಪಾತ್ರ ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಭಾಳಷ್ಟು ನಮ್ಮ ಗೆಳೆಯರು ಅದಾರ, ಎಲ್ಲರೂ ಪಾತ್ರ ಮಾಡಿದ್ರು. ಪಾತ್ರ ತುಂಬ ಚೆನ್ನಾಗಿದೆ. ಆನಂದೇ ಜಾಯಿನ್ ಮಾಡಿ ಕೊಟ್ಟಿದ್ದಾರೆ ಅವರು ಲಾಸ್ಟ್ ಪಿಕ್ಚರ್. ಅದರಿಂದ ನಾನು ವಸಂತ್ ಸರ್ಗೆ ತುಂಬ ಕ್ಲೋಸ್ ಆಗಿ ಪಿಕ್ಚರ್ನ ಮಾಡ್ತೀನಿ. ಲಾಸ್ಟ್ ಪಿಕ್ಚರ್ ಮಾಡ್ತೀನಿ, ಚೆನ್ನಾಗಿ ಬಂತು. ಈ ಪಿಕ್ಚರು ಆ ಥರ ಈ ರಿಗಾರ್ಡಿಂಗ್ ನೋಡಿಗೆ ಗೊತ್ತಾಯಿತು. ಇದರಲ್ಲಿ ಫೈಟು, ಸಾಂಗ್ಸು, ಕಾಮಿಡಿ ಎಲ್ಲ ಇದೆ. ಪಿಕ್ಚರ್ ತುಂಬ ಚೆನ್ನಾಗಿ ಬಂತು. ಜೈ. 2ನೇ ಸಿನಿಮಾ ಅವರ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಿರುವಂಥದ್ದು ಹೊಟ್ಟೆಪಾಡು, ನಂತರ ಗೊಗ್ಗಯ್ಯ. ನೆಕ್ಸ್ಟ್ ಯಾವ ಸಿನಿಮಾ? ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಒಳ್ಳೆಯದಾಗಲಿ. ಸದ್ಯಕ್ಕೆ ನಮ್ಮ 2ನೇ ಸಿನಿಮಾ 10th ಏಪ್ರಿಲ್ ರಿಲೀಸ್ ಆಗ್ತದೆ. ನಿಮ್ಮೆಲ್ಲರ ಶುಭ ಹಾರೈಕೆಯನ್ನು ಮೊದಲಿಗೆಯಲ್ಲಿ ಮಾಧ್ಯಮದವ್ರು ಖಂಡಿತವಾಗ್ಲೂ ತಲುಪಿಸ್ತಾರೆ ಎಲ್ಲರಿಗೂ. ಆದರೆ ಇಲ್ಲಿ ವೈಯಕ್ತಿಕವಾಗಿ ನಮಗೆ ಶುಭ ಹಾರೈಸೋದಕ್ಕೆ ಬಂದಿರೋರ ಗಮನಕ್ಕೆ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಕೂಡ ನಮ್ಮ ಹಾಡುಗಳು, ಟೀಸರು, ಟ್ರೇಲರ್ ಅನ್ನು ಪ್ಲೀಸ್ ಶೇರ್ ಮಾಡಿಕೊಡಿ. ಗೊಗ್ಗಯ್ಯ ಸಿನಿಮಾದ ಒಂದು ಟ್ರೇಲರ್ ಲಾಂಚ್